ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ, ಹಾಗಾಗಿ ನಾನು ಮಧ್ಯಾಹ್ನದಿಂದ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ಪೃಥ್ವಿಯರೆಲ್ಲ ಊರಿಗೆ ಹೋದ್ರು, ಹಾಗಾಗಿ ಸ್ವಲ್ಪ ಬೇಜಾರಾಗ್ತಾ ಇತ್ತು ಬೆಳಗ್ಗೆಯಿಂದ. ಹಾಗಾಗಿ ಬೆಳಗ್ಗೆಯಿಂದ ನಾನು ಒಂದು ವಿಡಿಯೋನ ಮಾಡ್ಕೊಳ್ಳೋದಕ್ಕಾಗ್ಲಿಲ್ಲ. ಹಾಗಾಗಿ ಮಧ್ಯಾಹ್ನದಿಂದ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅವರು ನಿನ್ನೆ ಊರಿಗೆ ಹೋಗಿರೋದ್ರಿಂದ ಬೆಳಗ್ಗೆಯಿಂದ ಫುಲ್ ಮೂಡ್ ಆಫ್ ಆಗ್ಬಿಟ್ಟಿದೆ. ಒಂಥರ ಯಾರಾದ್ರೂ ಮನೇಲಿ ಇದ್ಬಿಟ್ಟು ಸಡನ್ ಆಗಿ ಹೋಗ್ಬಿಟ್ರೆ ಎಷ್ಟು ಬೇಜಾರಾಗುತ್ತಲ್ವಾ, ಅದ್ರಲ್ಲೂ ಮಕ್ಳು ಮನೇಲಿ ಇದ್ಬಿಟ್ಟು ಹೋದ್ರೆ ಅಂತೂ ಫುಲ್ ಬೇಜಾರಾಗೋಗ್ಬಿಡುತ್ತೆ. ಹಾಗೆ ನನ್ ಮಗನಿಗೂ ಕೂಡ ಇವತ್ತು ತುಂಬಾ ಬೇಜಾರಾಗ್ಬಿಟ್ಟಿದೆ. ಹಾಗಾಗಿ ಒಂದ್ ಸ್ವಲ್ಪ ಬೇಜಾರಾಗ್ತಿದ್ದಾಗ ಏನಾದ್ರೂ ತಿನ್ಬೇಕು ಅಂತ ಅನ್ಸುತ್ತೆ. ಹಾಗಾಗಿ ಅವನು ಅಷ್ಟೇನೆ, ಅಮ್ಮ ಏನಾದ್ರೂ ಮಾಡ್ಕೊಡು, ನನಗೇನಾದ್ರೂ ತಿನ್ನಂಗಾಗ್ತಿದೆ ಅಂತ ಹೇಳ್ದ. ಹಾಗಾಗಿ ಇವತ್ತು ಸ್ವಲ್ಪ ಪೈನಾಪಲ್ ಮತ್ತೆ ದ್ರಾಕ್ಷಿ ಎಲ್ಲ ಇತ್ತು, ಅದ್ರಲ್ಲೇ ಏನಾದ್ರೂ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಪೈನಾಪಲ್ ಒಂದಿತ್ತು, ಅದು ಹಂಗೆ ಕಟ್ ಮಾಡಿಕೊಟ್ರೆ ಸ್ವಲ್ಪ ಹುಳಿ ಇರುತ್ತಲ್ವ, ಹಾಗಾಗಿ ಅವನು ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ. ಹಾಗಾಗಿ ನಾನು ಅದನ್ನು ಕಟ್ ಮಾಡಿಬಿಟ್ಟು ಪೈನಾಪಲ್ ಸಲಾಡ್ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಕಟ್ ಮಾಡ್ತಾಯಿದ್ದೆ. ಇನ್ನು ಪೈನಾಪಲ್ನ ಕಟ್ ಮಾಡಿದ್ಮೇಲೆ ಅದು ಮೇಲ್ಗಡೆ ಪಾರ್ಟ್ ಇರುತ್ತಲ್ವ, ಅದನ್ನು ನೆಲಕ್ಕೆ ಹಾಕಿದ್ರೆ ಚೆನ್ನಾಗಿ ಅದ್ರ ಮೇಲೆ ಮತ್ತೆ ಇನ್ನೊಂದು ಪೈನಾಪಲ್ ಬಿಡುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಎತ್ತಿಡ್ಕೊತಾ ಇದ್ದೀನಿ ಹಾಕೋಣ ಅಂತ ಹೇಳಿ. ಇನ್ನು ಈ ಕಡೆ ಎಲ್ಲ ಅದನ್ನು ನೀಟಾಗಿ ಮೇಲೆ ಸ್ವಲ್ಪ ಮಾತ್ರ ಸಿಪ್ಪೆನ ತೆಗಿತೀನಿ. ಹಾಗಾಗಿ ಸಿಪ್ಪೆ ಎಲ್ಲನ ತೆಕ್ಕೊಂಡು ಅದನ್ನು ರೆಡಿ ಮಾಡಿ ಇಟ್ಕೊಂಡು, ಈ ಕಡೆ ದ್ರಾಕ್ಷಿನ ಫಸ್ಟ್ ಬಿಡಿಸ್ಕೊಂಡು ಅದನ್ನು ಸ್ವಲ್ಪ ನೀರಲ್ಲಿ ನೆನೆ ಹಾಕಿ ಸ್ವಲ್ಪ ಉಪ್ಪಾಕಿ ಒಂದು 10 ನಿಮಿಷ ಬಿಟ್ಬಿಟ್ಟು, ಅದು ಅಷ್ಟರೊಳಗೆ ಏನಾದರೂ ಹುಳು ಆಗಿದ್ದರೆ ಅಥವಾ ಏನಾದರೂ ಕೊಳೆ ಇದ್ದರೆ ನೀಟಾಗೆಲ್ಲ ಬಿಟ್ಕೊಳ್ಳುತ್ತೆ. ಅದನ್ನು ಒಂದು 10 ನಿಮಿಷ ಎತ್ತಿಟ್ಕೊಂಡು ಈ ಕಡೆ ಪೈನಾಪಲ್ನ ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಅದು 10 ನಿಮಿಷ ಆದಮೇಲೆ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು ಸಹ 2 ಪೀಸಾಗಿ ಪೈನಾಪಲ್ ಜೊತೆನೇ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಬೇರೆ ಇನ್ಯಾವುದಾದ್ರೂ ಫ್ರೂಟ್ಸ್ ಇದ್ರೂ ಸಹ ಸೇರಿಸ್ಕೋಬೋದು. ಬಾಳೆಹಣ್ಣು ಆಗಿರ್ಬೋದು, ಬಾಳೆಹಣ್ಣು ಸಹ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿ ಸಹ ಸೇರಿಸ್ಕೋಬೋದು. ನನಗೆ ಬೇರೆ ಥರ ಯಾವುದು ಫ್ರೂಟ್ಸ್ ಅಷ್ಟೊಂದು ಬೇಡ ಅಂತ ಅನ್ನಿಸ್ತು. ಅವನು ಸಾಕು ಇಷ್ಟೇ, ಬಾಳೆಹಣ್ಣೆಲ್ಲ ಬೇಡ ಅಂತ ಹೇಳ್ದ. ಹಾಗಾಗಿ ಜಸ್ಟ್ ಪೈನಾಪಲ್ ಮತ್ತು ದ್ರಾಕ್ಷಿನ ಮಾತ್ರ ನಾನು ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇನ್ನು ಪೈನಾಪಲ್ ಮತ್ತು ದ್ರಾಕ್ಷಿ ಎರಡೂ ಸಹ ಸ್ವಲ್ಪ ಹುಳಿ ಇರುತ್ತಲ್ವ, ಹಾಗಾಗಿ ಹಾಗೆ ತಿನ್ನೋದಕ್ಕಿಂತ ಅದಕ್ಕೆ ಸ್ವಲ್ಪ ಡ್ರೆಸ್ಸಿಂಗ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಈ ಕಡೆ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಈ ವಾಲ್ನಟ್ ಎಲ್ಲ ಬಂದುಬಿಟ್ಟು ಇದು ಮಕ್ಕಳ ಬ್ರೈನಿಗೆ ತುಂಬ ಒಳ್ಳೆಯದು. ಇನ್ನು ದೊಡ್ಡವ್ರಿಗೂ ಅಷ್ಟೇ ಬೋನ್ಸ್ ಸ್ಟ್ರಾಂಗ್ ಆಗೋದಕ್ಕೆ ಅಥವಾ ಜಾಯಿಂಟ್ ಪೇಯ್ನ್ ಇದ್ದರೆ ವಾಲ್ನಟ್ ತುಂಬಾ ಒಳ್ಳೆಯದು. ಹಾಗಾಗಿ ಅದನ್ನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಹಾಗೇ ತಿನ್ನೋದಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ, ಹಾಗಾಗಿ ಸ್ವಲ್ಪ ಈ ಥರ ಎಲ್ಲ ಸೇರಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ಸ್ವಲ್ಪ ಸ್ವೀಟಿಗೆ ಖರ್ಜೂರ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಪೈನಾಪಲ್ ಮತ್ತು ಫಸ್ಟೇ ಹಾಲನ್ನು ಕಾಯಿಸಿ ಅದು ಸ್ವಲ್ಪ ಕೋಲ್ಡ್ ಆದಮೇಲೆ ಅದಕ್ಕೆ ಹಾಲನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ನನಗೆ ಸ್ವಲ್ಪ ಸ್ವೀಟ್ ಕಡಿಮೆ ಆದಂಗೆ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಕಲ್ಸಕ್ಕರೆನ ಸಹ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇನ್ನು ಅದನ್ನು ನೀಟಾಗಿ ಗ್ರೈಂಡ್ ಮಾಡಿಬಿಟ್ಟು ಏನು ಕಟ್ ಮಾಡಿ ಇಟ್ಟಿದ್ವಲ್ವ ಪೈನಾಪಲ್, ಅದಕ್ಕೆ ನೀಟಾಗಿ ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಕಡೆಯೂ ನೀಟಾಗಿ ಎಲ್ಲದಕ್ಕೂ ಪೈನಾಪಲ್ಗೂ ನೀಟಾಗಿ ಸೇರ್ಕೋಬೇಕು. ಆ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಎತ್ತಿಟ್ಬಿಟ್ಟು ಅದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಬರೀ ಪೈನಾಪಲ್ನ ಉಪ್ಪು ಅಥವಾ ಖಾರ ಪುಡಿ ಆ ಥರ ಸೇರಿಸಿ ತಿನ್ನೋದಕ್ಕಿಂತ ಈ ಥರ ಮಾಡಿಕೊಂಡ್ರೆ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ, ಮತ್ತು ಎಲ್ಲ ಥರ ಪ್ರೋಟೀನು ಸಹ ಸಿಕ್ತಾಗುತ್ತೆ. ಹಾಗಾಗಿ ನಾನು ಈ ಥರ ನನ್ನ ಮಗನಿಗೆ ಮಾಡಿಕೊಡ್ತಾ ಇದ್ದೀನಿ ಇವತ್ತು. ಇದು ಒಂದು ಟೇಸ್ಟಿಯಾಗಿರೋಂಥ ಪೈನಾಪಲ್ ಸಲಾಡ್ ರೆಡಿಯಾಗೋಯಿತು. ನನ್ನ ಮಗನು ಬೇಜಾರು ಮಾಡ್ಕೊಂಡು ಬಂದು ಹೊರಗಡೆ ಕೂತ್ಕೊಂಡಿದ್ದ. ತುಂಬ ಟೈಮ್ ಆಯಿತು ನೀನು ಇಷ್ಟೊತ್ತಾದರೂ ಮಾಡಿಕೊಟ್ಟೇ ಇಲ್ಲ ಅಂತ ಹೇಳಿಬಿಟ್ಟು. ಹಾಗಾಗಿ ಅವನಿಗೂ ಸಹ ಕೊಟ್ಟೆ. ಆವಾಗೇನೋ ಅಷ್ಟೊಂದು ಮಳೆ ಬರೋ ಥರ ಆಗಿರಲಿಲ್ಲ, ಅಂದರೆ ಮಳೆ ಬರಲ್ವೇನೋ ಅಂತ ನಾನು ಅಂದ್ಕೊಂಡು ಹೊರಗಡೆ ಬಂದರೆ ಮಳೆ ಉದುರುತ್ತಾ ಇತ್ತು. ಇವಾಗಂತೂ ವೆದರ್ ಯಾವ ಥರ ಆಗುತ್ತೆ ಅಂತಲೇ ಹೇಳೋದಕ್ಕಾಗಲ್ಲ, ಮತ್ತು ಮಳೆ ಕೂಡ ಚೆನ್ನಾಗಿ ಬರ್ತಿರೋದ್ರಿಂದ ಇವ್ರೂ ಅಂದರೆ ಬೇಸಾಯ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾರೆ. ಹಾಗಾಗಿ ಏನಾದರೂ ಹಾಕ್ಕೊಬಿಡೋಣ, ಅಂದರೆ ಮಳೆ ಮತ್ತೆ ಜಾಸ್ತಿ ಆಗಿಬಿಟ್ರೆ ಹೊಲಗಳಿಗೇನು ಹಾಕೋದಕ್ಕೆ ಆಗಲ್ಲ. ಹಾಗಾಗಿ ಫಸ್ಟ್ ಹೊಲನೆಲ್ಲ ರೆಡಿ ಮಾಡ್ಕೊಬಿಡೋಣ ಅಂತ ಹೇಳಿಬಿಟ್ಟು ಹೊಲನ ಹೂಡ್ತಾ ಇದ್ದಾರೆ. ಅಂದರೆ ಲಾಸ್ಟ್ 1 ವೀಕಿಂದನೂ ಅಷ್ಟೇ ಎಲ್ಲ ಹೊಲಗಳನ್ನು ಫಸ್ಟ್ ರೆಡಿ ಮಾಡ್ಕೊತಾ ಇದ್ದಾರೆ. ಅವರಿಗೂ ಸ್ವಲ್ಪ ಸಲಾಡ್ನ ಕೊಟ್ಟು ಇನ್ನು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಸಂಜೆ ಒಂದು 4 ಗಂಟೆ ಅಷ್ಟರೊಳಗೆಲ್ಲ ಸ್ವಲ್ಪ ಫುಲ್ ಮೋಡ ಆಗೋಗ್ಬಿಡ್ತು. ಮೋಡ ಆಗಿ ಇನ್ನೇನು ಮಳೆ ಬರುತ್ತೇನೋ ಅನ್ನೋ ಥರ ಆಗೋಗ್ಬಿಡ್ತು. ಇವಾಗ ವೆದರ್ ಯಾವ ಥರ ಅಂದರೆ
ಒಂದು ಸ್ವಲ್ಪ ಬಿಸಿಲಿರುತ್ತೆ, ಮತ್ತು ಸಡನ್ನಾಗಿ ಮೋಡ ಆಗಿಬಿಟ್ಟಿರುತ್ತೆ, ಮತ್ತು ಸಡನ್ನಾಗಿ ಗಾಳಿ ಬೀಸೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ಬಿಸಿಲು ಬರುತ್ತೆ, ಒಂದೊಂದು ಸಲ ಮಳೆ ಬರುತ್ತೆ. ಆ ಥರ ಹೇಳೋದಕ್ಕೆ ಆಗಲ್ಲ ವೆದರ್ ಯಾವ ಥರ ಆಗುತ್ತೆ ಅಂತ. ಇವಾಗ ಮಳೆ ಬರ್ತಾ ಇಲ್ಲ, ನೋಡ್ತಾ 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 ಹಾಗೆ ಸ್ವಲ್ಪ ಮಳೆ ಜೋರಾಗೇ ಬಿಡ್ತು. ನನಗಂತೂ ಈ ಥರ ಮಳೆ ಬರ್ತಾ ಇರುತ್ತಲ್ವ, ಚಿಕ್ಕ ಚಿಕ್ಕದ ಹನಿ ಬೀಳ್ತಾ ಇರುತ್ತಲ್ಲ, ಅದಂತೂ ತುಂಬ ಇಷ್ಟ. ಆ ಟೈಮಲ್ಲಿ ನೆನೆಯೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಯಾಕೆಂದರೆ ಫುಲ್ ನೆಂದೋಗಲ್ಲ, ಬಟ್ ಒಂಥರ ಕೋಲ್ಡ್ ಆಗೋದಂಗೆ ಫೀಲ್ ಆಗುತ್ತಲ್ವ, ಹಾಗಾಗಿ ತುಂಬ ಖುಷಿಯಾಗುತ್ತೆ. ಇಂಥ ವೆದರ್ಗೆ ಏನಾದರೂ ಬಿಸಿ ಬಿಸಿಯಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನನ್ನ ಹಸ್ಬೆಂಡು ಸಹ ಅವರಿಗೂ ಕಾಫಿ ಕುಡಿಯೋಗಬೇಕು ಅಂತ ಅನ್ನಿಸ್ತು ಅಂತ ಹೇಳಿದ್ರು. ಹಾಗಾಗಿ ನನಗೂ ಯಾಕೋ ಟೀ ಕುಡಿಬೇಕು ಅಂತ ಅನ್ನಿಸ್ತು. ಆ ಚಿಕ್ಕದಾಗಿ ಹನಿ ಬೀಳ್ತಾ ಇರೋದಕ್ಕೂ ಆ ಚಳಿಗೂ ಬಿಸಿ ಬಿಸಿಯಾಗಿ ಟೀ ಕುಡಿಯೋಣ ಅಂತ ಹೇಳಿಬಿಟ್ಟು ಟೀನ ರೆಡಿ ಮಾಡ್ಕೋತಾ ಇದ್ದೆ. ನಾನು ಇವತ್ತು ಇವರು ಬೇಸಾಯ ಅಂದರೆ ಹೊಲ ಹೂಡಿದ್ರಲ್ವ, ಅದು ಸರಿಯಾಗಿ ಎಂಟೆ ಎಲ್ಲ ಹೇಳ್ತು ಅಂತ ಹೇಳಿಬಿಟ್ಟು ರೋಟ್ರನ್ನ ಸಹ ಓಡಿಸ್ತಾಯಿದ್ರು. ಹಾಗಾಗಿ ಅವರೂ ಬಂದಿದ್ರಲ್ವ ಅಂತ ಹೇಳಿಬಿಟ್ಟು ಅವರಿಗೂ ಸೇರಿಸಿನೇ ಟೀನ ಮಾಡಿಕೊಂಡೆ. ಹಾಗಾಗಿ 3 ಗ್ಲಾಸ್ನ ಮಾಡ್ಕೊಂಡಿದ್ದೀನಿ. ನನಗಂತೂ ಅವರು ಬೇಡ ಟೀ ಎಲ್ಲ ಅವಾಯ್ಡ್ ಮಾಡೋಣ ಅಂತ ಎಷ್ಟೇ ಟ್ರೈ ಮಾಡಿದ್ರೂ ಆಗೋದೇ ಇಲ್ಲ, ಏಕೆಂದರೆ ಇಂಥ ವೆದರ್ಗೆ ಟೀ ಕಾಫಿ ಎಲ್ಲ ಬಿಡೋದಕ್ಕಾಗೋದೇ ಇಲ್ಲ. ಹಾಗಾಗಿ ಲಾಸ್ಟ್ ಟೈಮು ಹಾಗೇ ಆಯಿತು, ಮಳೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಟೀ ಕಾಫಿ ಎಲ್ಲ ಜಾಸ್ತಿ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ದೆ. ಈಗ ಒಂದು 2 ಮಂತ್ಸಿಂದ ಸ್ವಲ್ಪ ಕಡಿಮೆ ಮಾಡಿದ್ದೆ, ಮತ್ತು ಇವಾಗ ಮಳೆ ಸ್ಟಾರ್ಟ್ ಆದಮೇಲೆ ಮತ್ತೆ ಕಾಫಿ ಟೀ ಎಲ್ಲ ಎಳೀತಾ ಇದೆ, ಮನಸ್ಸು ಆ ಕಡೆಗೆ ಹೋಗ್ತಾ ಇದೆ. ಹಾಗಾಗಿ ನಾನು ಸಹ ಮಾಡ್ಕೊಂಡು ಬಂದೆ. ಇನ್ನು ಅವರು ಅದು ಹೊಲದಲ್ಲೆಲ್ಲ ಫುಲ್ ಹೆಂಟೆ ಎದ್ಬಿಟ್ಟಿತ್ತು ಅಂತ ಹೇಳಿ ಸ್ವಲ್ಪ ಮಣ್ಣು ಎಲ್ಲ ಪುಡಿ ಆಗಲಿ ಅಂತ ಹೇಳಿ ರೋಟ್ರು ಓಡಿಸ್ತಾ ಇದ್ದಾರೆ. ನಮ್ಮದು ರೋಟ್ರು ನೇಗಿಲಿರಲಿಲ್ಲ, ಹಾಗಾಗಿ ಬೇರೆಯವ್ರನ್ನ ಕರೆಸಿ ನೇಗಿಲನ್ನ ಓಡಿಸ್ತಾ ಇರೋದು. ನಾನು ಕೆಳಗಡೆ ಬರೋ ಅಷ್ಟರೊಳಗೆ ಸ್ವಲ್ಪ ಮಳೆ ಕಡಿಮೆ ಆಯಿತು, ಅಂದರೆ ಮಳೆ ಹೋಯಿತು ಅಂತ ಅಂದ್ಕೊಂಡೆ. ಅಷ್ಟರೊಳಗೆ ಮಾವಿನಕಾಯಿ ಬಿಟ್ಟಿದ್ವಲ್ವ, ಅದನ್ನು ನೋಡ್ತಾ ಬಂದೆ. ಈ ಸಲ ಅಂತೂ ಮಾವಿನಕಾಯಿ ತುಂಬ ಫಸಲು ಚೆನ್ನಾಗಾಗಿ ಬಂದಿದೆ. ಲಾಸ್ಟ್ ಟೈಮೆಲ್ಲ ಇದರಲ್ಲಿ ಒಂದು ಬೆರಳೆಣಿಕೆ ಅಷ್ಟಿದ್ದು ಅಷ್ಟೇ, 10-15 ಅಷ್ಟು ಮಾತ್ರನೇ ಬಿಟ್ಟಿದ್ದು. ಈ ಸಲ ಫುಲ್ ಮರದ ತುಂಬ ಕಾಯಿ ಆಗಿಬಿಟ್ಟಿದೆ. ಏನಿಲ್ಲ ಅಂದರೂ ಇವಾಗ ಪ್ರೆಸೆಂಟಾಗಿ ಒಂದು 500 ಕಾಯಿ ಅಂತೂ ಇದೆ. ಅದರಲ್ಲಿ ಎಲ್ಲ ಉದುರು ಹೋಗ್ಬಿಟ್ಟು ಒಂದು 200 ಕಾಯಿ ಆದರೂ ಸಿಕ್ಕೇ ಸಿಗುತ್ತೆ. ಅದು ಮಾವಿನಕಾಯಿ ನೋಡ್ತಾ ಈ ಸಲ ಅಂತೂ ತುಂಬ ಮಾವಿನ ಹಣ್ಣು ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು ಎಷ್ಟು ಸಿಗುತ್ತೆ ಅಂತ ಹೇಳಿ. ಇನ್ನು ಅವರಿಗೂ ಎಲ್ಲ ಟೀನ ಕೊಟ್ಟೆ. ನನ್ನ ಹಸ್ಬೆಂಡ್ ಫುಲ್ ಟೀ ಕುಡಿದ್ಬಿಟ್ಟು ಅವ್ರ ಜೊತೆ ಏನೋ ಮಾತಾಡಿಕೊಂಡು ನಗಾಡ್ತಾಯಿದ್ರು. ಅವರೂ ಒಳ್ಳೆ ಚಳಿಗೆ ಒಳ್ಳೆ ಟೀ ತಂದುಕೊಂಡೆ, ಖುಷಿಯಾಯಿತು ಅಂತ ಹೇಳ್ತಾಯಿದ್ರು. ಇನ್ನು ಹಾಗೆ ಮಾತಾಡ್ತಾ ಇರಬೇಕಾದ್ರೇ ಫುಲ್ ಮಳೆ ಜೋರಾಗಿ ಹೋಗ್ಬಿಡ್ತು. ಅಲ್ಲಿ ನೋಡಿ ಹನಿ ಬೀಳ್ತಾ ಇದೆ, ಹಾಗಾಗಿ ಸ್ವಲ್ಪ ಅಷ್ಟೊಂದು ಬರ್ತಿರ್ಲಿಲ್ಲ ಅಂತ ಹೇಳಿ ಮರದ ಹತ್ರನೇ ನಿಂತ್ಕೊಂಡ್ವಿ. ಒಂಥರ ಮಳೆಯಲ್ಲಿ ನೆನೆಯೋದಕ್ಕೆ ಚೆನ್ನಾಗಿರುತ್ತಲ್ವ, ಖುಷಿಯಾಗುತ್ತೆ. ಹಾಗಾಗಿ ಮನೆಗೆ ಹೋಗೋದಕ್ಕೆ ಮನಸ್ಸಾಗಲಿಲ್ಲ, ಅಲ್ಲೇ ನಿಂತ್ಕೊಂಡ್ಬಿಟ್ಟೆ. ಒಂಥರ ಮಳೆ ಇದ್ದಾಗ ಹೊರಗಡೆ ಆ ಮಣ್ಣಿನ ಸ್ಮೆಲ್ಲು ಅದು ಎಷ್ಟು ಚೆನ್ನಾಗಿರುತ್ತಲ್ವ. ಹಾಗಾಗಿ ಮತ್ತು ಫುಲ್ ಜೋರೇ ಆಗೋಗ್ಬಿಡ್ತು ಮಳೆ. ಹಾಗಾಗಿ ಮನೆ ಹತ್ರ ಬಂದ್ವಿ. ಇವ್ರೂ ಮನೆ ಹತ್ರ ಬಂದು ಈ ಥರ ಮಳೆ ಬಂದಾಗ ಮನೆ ಹತ್ರ ನಿಂತ್ಕೊಂಡು ಹೊರಗಡೆ ಎಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ವೆದರ್ ಅಷ್ಟೇ, ವ್ಯೂ ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನಾವು ಒಳಗಡೆ ಬಂದ್ವಿ. ಕೋಳಿಗಳು ಎಲ್ಲ ಫುಲ್ಲು ಕೊಟ್ಟಿಗೆ ಒಳಗಡೆ ಹೋಗಿದ್ವು. ಸ್ವಲ್ಪ ಮಳೆ ಕಡಿಮೆ ಆದ ತಕ್ಷಣ ಅವೂ ಸಹ ಹೊರಗಡೆ ಬಂದು, ಮಳೆ ಕಡಿಮೆ ಆದಮೇಲೆ ಹುಳುಗಳೆಲ್ಲ ಮೇಲೆ ಹೇಳ್ತಾವಲ್ವ ಜಮೀನಿಂದ, ಅದನ್ನು ಹುಳುಗಳನ್ನು ತಿನ್ನೋದಕ್ಕೆ ಅಂತ ಹೊಲದಲ್ಲೇ ಬಂದಿದ್ವು. ಇನ್ನು ನಾವು ಮಳೆ ನಿಲ್ಸ್ಕೊಂಡು ಹೊರಗಡೆ ಬಂದಮೇಲೆ ಇವರು ನೀರು ಬಿಡೋಣ, ಅಂದರೆ ಹೊಲಕ್ಕೆ ನೀರು ಬಿಡೋಣ ಅಂತ ಹೇಳ್ಬಿಟ್ಟು ಪೈಪೆಲ್ಲ ರೆಡಿ ಮಾಡ್ಕೊಂಡಿದ್ರು. ಆದರೆ ಮಳೆ ಬಂತಲ್ವ, ಹಾಗಾಗಿ ಸಾಕು ಮತ್ತು ಜಾಸ್ತಿ ಆಗಿಬಿಟ್ರೆ ತೇವ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಪೈಪ್ನೆಲ್ಲ ತೆಗೆದು ಇಡ್ತಾಯಿದ್ರು. ಅಂದರೆ ಆಮೇಲೆ ಏನು ಕೆಲಸ ಇರಲಿಲ್ಲ, ನೀರು ಬಿಡೋದಾಗಿದ್ದರೆ ಅದನ್ನೆಲ್ಲ ಪೈಪೆಲ್ಲ ಜೋಡಿಸಿ ನೀರು ಬಿಡಬೇಕಾಗಿತ್ತಲ್ವ, ಹಾಗಾಗಿ ಕೆಲಸ ಇರ್ತಾಯಿತ್ತು. ಹಾಗಾಗಿ ಏನು ಕೆಲಸ ಇರಲಿಲ್ವಲ್ಲ ಅಂತ ಹೇಳಿ ಸುಮ್ಮನೆ ಒಂದು ವಾಕ್ ಹೋಗಿ ಬರೋಣ ರೋಡಲ್ಲಿ ಅಂತ ಹೇಳಿಬಿಟ್ಟು ಹೊರಟ್ವಿ. ಸಂಜೆ ಈ ಥರ ಎಲ್ಲ ಕೆಲಸ ಮುಗಿಸ್ಕೊಂಡು ಈ ಥರ ವಾಕಿಂಗ್ ಹೋಗೋದು ಅಂದರೆ ಒಂಥರ ಚೆನ್ನಾಗಿರುತ್ತೆ. ಅದು ಮಳೆ ಬಂದಿದ್ದ ದಿನ ಅಂತೂ ಈ ಥರ ಎಲ್ಲ ಹೋದರೆ ಒಂಥರ ಮೈಂಡ್ ಫ್ರೆಶ್ ಅನಿಸುತ್ತೆ. ಹಾಗಾಗಿ ಸಂಜೆ ವಾಕಿಂಗ್ ಹೋಗ್ತಾ ಇದ್ದೀವಿ. ಎಕ್ಕದು ಬಿಳಿ ಎಕ್ಕ, ಇದು ಏನೋ ಹೇಳ್ತಾರೆ, ಹೆಣ್ಮಕ್ಳಿಗೆ ಎಡಗಡೆ ಸಿಕ್ಕಿದ್ರೆ ಹೋಗ್ಬೇಕಾದ್ರೆ ಮಾಡ್ಕೊಂಡು ಹೋಗ್ಬೇಕು ಅಂತೆಲ್ಲ ಹೇಳ್ತಾರೆ. ನೀವು ಗಂಡು ಮಕ್ಳಿಗೆ ಬಲ್ಗಡೆ ಸಿಕ್ಕಿದ್ರೆ
ಎಷ್ಟೋ ಔಷಧಿ ಗುಣ ಇದೆ ಅಂತ ಇವತ್ತು ಕತ್ಲೆ ಆಗೋಗ್ಬಿಡ್ತು. ನನ್ನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.